ರಾಜ್ಯ ಮಟ್ಟದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಎಷ್ಟೇ ಹೊಂದಾಣಿಕೆಯಿಂದ ಇದ್ದೇವೆ ಅಂತ ತೋರಿಸಿಕೊಂಡ್ರು ಕೂಡ ಹಾಸನ ವಿಚಾರ ಬಂದ ಕೂಡಲೇ ಹಾಸನ ಮಾಜಿ ಶಾಸಕ ಪ್ರೀತಮ್ ಗೌಡ ಹಾಗೆ ಈಗ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೂಡ ಅವರಾಗಿದ್ದಾರೆ. ಅವರ ಮತ್ತೆ ಜೆಡಿಎಸ್ ನಾಯಕ ಕುಮಾರಸ್ವಾಮಿ ಕುಮಾರಸ್ವಾಮಿ ಅವರ ನಡುವೆ ಜಿದ್ದಾಜಿದ್ದಿ ಇರುವಂಥದ್ದು ಬಹಿರಂಗವಾಗೇ ಇದೆ. ಈಗ ಹಾಸನದ ಜೆಡಿಎಸ್ ಜಿಲ್ಲಾಧ್ಯಕ್ಷರಾದ ಲಿಂಗೇಶ್ ಅವರು ನಮ್ಮ ಜೊತೆ ಇದ್ದಾರೆ, ಬೇಲೂರಿನ ಮಾಜಿ ಶಾಸಕರು. ಅವ್ರನ್ನ ಮಾತಾಡ್ಸೋಣ. ಸರ್ ಹೇಳಿ, ಈಗ ಎಲ್ಲ ಬೆಳವಣಿಗೆ ನೋಡ್ತಾ ಇದ್ದೀರಾ, ಜಿದ್ದಾಜಿದ್ದಿ ಆಗಿರುವಂಥದ್ದು, ಇಲ್ಲಿಂದ ಪ್ರೀತಮ್ ಗೌಡರು ಬೆಂಬಲಿಗರು ಅಲ್ಲಿ ಹೋಗಿರುವಂಥದ್ದು, ಮಂಡ್ಯದಲ್ಲಿ ಈ ಬೆಳವಣಿಗೆ ಮುಂದೆ ಇದು ಯಾವ ರೀತಿ ಹೊಂದಾಣಿಕೆ ಹಾಸನದಲ್ಲಿ ನೋಡಿ, ಹಿಂದೆ ಅವರು ಕೇವಲ ಶಾಸಕರಿದ್ದರು, ಮಾಜಿ ಶಾಸಕರಾದರು. ಈಗ ಅವ್ರದ್ದೇ ಆದ ಜವಾಬ್ದಾರಿ ಇದೆ, ಒಬ್ಬ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾಯಿದ್ದಾರೆ. ಅವರು ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಅವರ ಬೆಂಬಲಿಗರು ಸಹ ಹೋಗ್ತಕ್ಕಂಥ ಸಹಜ. ಒಬ್ಬ ನಾಯಕ ಇದ್ದಂಥ ಸಂದರ್ಭದಲ್ಲಿ ಅವ್ರ ಪರವಾಗಿ ಕೂಗಿದ್ದಾರೆ. ಯಾರ ಪರವಾಗಿ ಕೂಗಬಾರ್ದು ಅಂತ ಆದೇಶ ಇರೋದ್ರಿಂದವ ಅದನ್ನು ಅವರು ಗಮನಕ್ಕೆ ತರಲಾಗಿದೆ. ಆಗಿಂದ ಅದು ಯಾವುದೋ ಘರ್ಷಣೆ ಆಗಲಿ ಮತ್ತೊಂದಾಗಲಿಲ್ಲ. ಫ್ಲೆಕ್ಸ್ ಯಾರೋ ಒಬ್ಬರು ಇರ್ತಾರೆ ಆಗದಂಥವ್ರು, ಅಥವಾ ನಮ್ಮರಿರ್ಬೋದು, ಅವರಿರ್ಬೋದು, ಅಥವಾ ಮಧ್ಯದವರೊಬ್ಬರು ನಮ್ಮ ಮಧ್ಯೆ ಜಗಳ ತಂದಿಡೋಕ್ಕಿರ್ಬೋದು. ನಿಮಗೆ ಗೊತ್ತಿದೆ, ಅಲ್ಲಿ ಪ್ರೀತಮ್ ಗೌಡರಿಂದ ವೈಯಕ್ತಿಕವಾಗಿ ನಮ್ಮ ಪಕ್ಷದ ಮೇಲೆ, ಪಕ್ಷದ ನಾಯಕರ ಮೇಲೆ, ವಿಶೇಷವಾಗಿ ದೇವೇಗೌಡರ ಕುಟುಂಬದ ಮೇಲೆ ಅರೆಸ್ಟ್ ಮಾಡ್ತಕ್ಕಂಥ ಕೆಲಸ ಆಗಿರೋದು ಎಲ್ಲರೂ ಒಪ್ಕೊಳ್ತಕ್ಕಂಥದ್ದೇ. ಅವರೇ ಮಾಡಿದ್ದಾರೆ ಅಂತ ಖಂಡಿತ ಅಲ್ಲ. ಅವ್ರ ಕಡೆಯಿಂದಲೂ ಸಹ ಹಂಚಿಕೆ ಮತ್ತೊಂದು ಆಗಿದೆ ಅನ್ನೋದನ್ನ ಹಂಚಿಕೆ, ಇದು ಪೆನ್ಡ್ರೈವ್ ಪ್ರಕರಣ ಅವರು ಹಂಚಿಕೆ ಮಾಡಿರ್ತಕ್ಕಂಥದ್ದು, ಆಂಟಿ ಆಗಿ MP ಎಲೆಕ್ಷನ್ನಲ್ಲಿ ನಾವು ಮಾಡಿರೋದು ಎಲ್ಲರೂ ಜನ ಸಾಮಾನ್ಯರು ಮಾತಾಡ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರವೇ. ಅದು ಮುಗಿದೋದಂಥದ್ದು. ಇನ್ನು ಮುಂದಾದರೂ ಸಹ ಪಕ್ಷದ ನಿಷ್ಠೆಯಾಗಿ ಪಕ್ಷ ಏನು ಆದೇಶ ಪಾಲಿಸಿದೆ ಅದು ಮಾಡ್ತಾರೆ. ಪ್ರಧಾನ ಕಾರ್ಯದರ್ಶಿ ಅವರು ಪಾಲಿಸ್ತಾರೆ ಅಂತ ನಮ್ಮ ಭಾವನೆ. ಒಬ್ಬ ಲೀಡ್ರ್ ಇದ್ದಾಗ ಮುಂದಿನ ಫ್ಯೂಚರ್ ಇಟ್ಕೊಂಡು ಸ್ಟ್ರಗಲ್ ಫಾರ್ ಸರ್ವೈವಲ್ ಅನ್ನೋ ಒಂದು ಉಳಿಯುವಿಕೆ ಹೋರಾಟ ಅದನ್ನೇನು ಥಿಂಕ್ ಮಾಡಿರ್ಬೋದೇನೋ ಗೊತ್ತಿಲ್ಲ. ಅವರು ಆ ರೀತಿ ಮಾಡ್ತಾ ಯಾರು ಹಣೆಯಲ್ಲಿದ್ದದನ್ನು ಯಾರೂ ಸಹ ಅಳಿಸೋಕ್ಕಾಗಲ್ಲ. ಪ್ರೀತಮ್ ಗೌಡರು ಶಾಸಕರಾಗಬೇಕು BJPಯಿಂದಲೇ ಅನ್ನೋದಿದ್ರೆ ಖಂಡಿತ ಆಗ್ತಾರೆ. ಅದೇ ಯಾಕೆ ಅವ್ರು ಈಗಲೇ ನಿರಾಶರಾಗಬೇಕು? ನಿರಾಶೆ ಏನಾರು ಸಿಗುತ್ತಾ ಅಂತ ಆ ನಿರಾಶೆಯಿಂದ ಏನಾರು ಅದಕ್ಕೆ ಆ ಥರ ಮಾಡ್ತಿದ್ದಾರೆ. ಇಲ್ಲಿ BJPಯಿಂದ ಸೋತಿದ್ದಾರೆ, ದಳದ ಕ್ಯಾಂಡಿಡೇಟ್ ಇದ್ದಾರೆ. ನೆಕ್ಸ್ಟ್ ಮೈತ್ರಿ ಆದರೆ ಅಲ್ಲಿ ಎಲ್ಲೆಲ್ಲಿ ಯಾರ್ಯಾರಿದ್ದಾರೆ ಅವರಿಗೆ ಕೊಡಬೇಕು ಅನ್ನೋ ಸಂದರ್ಭದಲ್ಲಿ ನಂದೇನು ಅನ್ನೋದು ಅವ್ರು ಇರ್ಬೋದು. ಅದಕ್ಕೆ ಈಗಲೇ ಅದು ಮಾಡ್ಕೊಳ್ತಾರೆ. ಮುಂದೆ ಆ ದಿನ ಬಂದು ಆ ದಿನ ಯೋಚನೆ ಮಾಡೋಣ. ನಾವು ಪ್ರೀತಮ್ ಗೌಡ್ರ ಬಗ್ಗೆ ವಿಶ್ವಾಸ ಇದೆ. ಅವ್ರಿಗೆ ಕೇವಲ ರಾಜಕಾರಣಕ್ಕೋಸ್ಕರ ಮಾಡೋದಲ್ಲ, BJP ಸಿದ್ಧಾಂತ, ರಾಷ್ಟ್ರ ಪ್ರೇಮ ಎಲ್ಲದೂ ಇಟ್ಟುಕೊಂಡು ಅದೊಂದು ಇವತ್ತು ಮೋದಿಯವರ ಅವಶ್ಯಕತೆ ಇದೆ. ಮೋದಿಯವರ ಕೈ ಬಲಪಡಿಸ್ಬೇಕು ಅಂತ ತಿಳ್ಕೊಂಡ್ರಲ್ಲ ಅವರು ಒಬ್ಬರು ಅಂತ ನಾನು ಭಾವಿಸ್ತೇನೆ. ನಾವು ಸಹ ವೈಯಕ್ತಿಕವಾಗಿ ನಮ್ಮ ವ್ಯತ್ಯಾಸ ಏನಿದ್ರು ಸಹ ಇವತ್ತಿನ ದಿನಮಾನಗಳಲ್ಲಿ ದೇವೇಗೌಡರು ಮತ್ತು ಮೋದಿಯವರು ಎರಡು ಜನರು ಅವಶ್ಯಕತೆ ಇದೆ ದೇಶಕ್ಕೆ. ಒಂದು ಕಡೆ ಹೋದಂಥ ಅದು ಎಫೆಕ್ಟ್ ಎಲ್ಲಿ ಆಗುತ್ತೆ? ಪಾರ್ಟಿ ಮೇಲಾಗುತ್ತೆ. ಎಫೆಕ್ಟ್ ಎಲ್ಲಾಗುತ್ತೆ? ಮೈತ್ರಿ ಮೇಲಾಗುತ್ತೆ. ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಣ್ಣರ ಏನು ಮೂಡಾದಲ್ಲಿ ಅವರು ಮಾಡಿರ್ತಕ್ಕಂಥ ಅವ್ಯವಹಾರ, ಮೀಸಲಿಟ್ಟಂಥ ವಾಲ್ಮೀಕಿ ಒಂದು ಇದರಲ್ಲಿರ್ಬೋದು, ಯಾರು ಅವ್ರು ರಾಜೀನಾಮೆ ಕೊಡಬೇಕು ಅಂತ ಉದ್ದೇಶ ಇಟ್ಕೊಂಡು ಒತ್ತಾಯ ಮಾಡೋಕ್ಕೆ ನಾವು ಸೇರಿದ್ದೇವಿನ ಯಾರೋ ವ್ಯಕ್ತಿಯ ಮೇಲಾಟ ಮತ್ತು ಇದಲ್ಲ. ಅದನ್ನು ಬಿಡಬೇಕು. ನಮ್ಮದೇನು ಅಂತಿಮ ಗುರಿ ಇರ್ತಕ್ಕಂಥದ್ದು ಸಿದ್ದರಾಮಣ್ಣ ರಾಜೀನಾಮೆ ಕೊಡಬೇಕು. ಅದ್ರ ಬಗ್ಗೆ ನಾವು ಅಂತಿಮವಾಗಿ ಈ ಒಂದು ನೋಡಿ ಸೂಕ್ಷ್ಮವಾಗಿ ಗಮನಿಸಿದರೆ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರ ನಾಯಕನಾಗಿ ನಾನು ಹೊರಹೊಮ್ಮಬೇಕು ಅನ್ನೋವಂಥದ್ದು ಪ್ರೀತಮ್ ಗೌಡರಿಗೆ ಇರುವಂಥದ್ದು ಅನ್ನುವಂಥ ಒಂದು ಮಾತುಕತೆ. ಅವರು ಈಗ ನೋಡ್ಬೋದು ಆ ಸ್ಲೋಗನ್ ಏನಂತ ಕೂಗಿದ್ರು, ಯಾವ ವಿಚಾರಕ್ಕೆ ಗಲಾಟೆ ಆಯಿತು, ಗೌಡ ದೇವೇಗೌಡ ಇದಾಯಿತು. ಇದು ಎಲ್ಲೋ ಒಂದು ಒಳಗೆ ಇವರು ಡಾಮಿನೇಟ್ ಮಾಡ್ತಿದ್ದಾರೆ. ಏನು ಇದು ನಿಮ್ಗೆ ಈಗ ಅನಿಸುತ್ತಾ? ನೋಡಿ, ಸದ್ಯದ ಪರಿಸ್ಥಿತಿಯಲ್ಲಿ ಯಾರೇನೇ ಮಾಡ್ಬೋದು. ನಿಮಗೆ ಗೊತ್ತಿದೆ, ಲಿಂಗಾಯತರಲ್ಲಿ ಎಲ್ಲ ಪಾರ್ಟಿ ಲೀಡರ್ ಇದ್ದಾರಲ್ಲ. ಯಡಿಯೂರಪ್ಪರನ್ನ ಬಿಟ್ಟು ಯಾರು ಲಿಂಗಾಯತರು ಸಾಮೂಹಿಕವಾಗಿ ಲಿಂಗಾಯತರು ಲೀಡ್ರ್ ಯಾರು ರಾಜಕಾರಣದಲ್ಲಿ ಅಂತಂದರೆ ಇವತ್ತು ಮಾನ್ಯ ಯಡಿಯೂರಪ್ಪನವರೇ. ಕುರುಬ ಸಮಾಜದಲ್ಲಿ ಯಾರು ಲೀಡ್ರ್ ಇದ್ದಾರೆ ಅಂತಂದರೆ ಈಶ್ವರಪ್ಪರು ಇಲ್ವೇನು, ನಮ್ಮಲ್ಲಿ ಈಗಾಗಲೇ ಸುರೇಶ್ ಬಾಬು ಇಲ್ವೇನು, ಯಾರೇ ಏನೇ ಇದ್ದರೂ ಸಹ ಕುರುಬರು ಅಂತ ವಿಚಾರ ಬಂದಾಗ ಎಲ್ಲ ಜನ ಒಪ್ಕೊಳ್ತಕ್ಕಂಥದ್ದು ಸಿದ್ದರಾಮಣ್ಣ. ಅದೇ ಥರ ಒಕ್ಕಲಿಗರು, ನನಗೂ ಆಸೆ ಇದೆ, ನಾನು ಒಬ್ಬ ಲಿಂಗಾಯತ ಲೀಡ್ರ್ ಆಗಬೇಕು, ನಾನು ಇನ್ನೊಂದು ಆಗಬೇಕು ಅಂತ ಎಲ್ಲರೂ ವೈಯಕ್ತಿಕ ಆಸೆ, ಯಾರು ಸನ್ಯಾಸಿಗಳಲ್ಲ. ಹಂಗಾದ ತಕ್ಷಣ ನಮ್ಮ ಲಿಮಿಟನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಒಕ್ಕಲಿಗರು ಅಂತ ಬಂದಾಗ ಕುಮಾರಣ್ಣ ಇರ್ಬೋದು, DK ಶಿವಕುಮಾರ್ ಇರ್ಬೋದು, ಪ್ರೀತಮ್ ಗೌಡರು ಯಾರೇ ಇರ್ಬೋದು, ಇವತ್ತಿನ ಸದ್ಯದ ಪರಿಸ್ಥಿತಿಯಲ್ಲಿ ದೇವೇಗೌಡರೇ ಒಕ್ಕಲಿಗರ ಅಗ್ರಮಾನ್ಯ ನಾಯಕರು ಅನ್ನೋದು ಅದಕ್ಕೆ ಎರಡು ಮಾತಿಲ್ಲ. ಜನ ಒಪ್ಪಿದ್ದಾರೆ, ಜನ ಅಕ್ಸೆಪ್ಟ್ ಮಾಡಿದ್ದಾರೆ. ಸುಮ್ಮನೆ ಯಾಕೆ ಅದು ಕಿತ್ತಾಡಬೇಕು? ಅದಾಗಬಾರ್ದು. ಒಳ್ಳೆಯದಾರ ಅದು. ಥ್ಯಾಂಕ್ ಯು ಸರ್. ನೋಡ್ಬೋದು, ಒಟ್ಟಾರೆಯಾಗಿ ಹಾಸನದ ರಾಜಕೀಯ ಬೆಳವಣಿಗೆಯಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ JDS ಮತ್ತು BJP ಮೈತ್ರಿ ನಡುವೆ ಏನೇ ವೈರುಧ್ಯಗಳಿದ್ರೂ ಕೂಡ ಅದನ್ನು ಈಗಲಿಂದಲೇ ಪ್ರೀತಮ್ ಗೌಡರು ಕೂಡ ಸರಿ ಮಾಡ್ಕೊಳ್ಬೇಕು. ಅವರು ಕೂಡ ಒಟ್ಟಾಗಿ ಹೋಗಬೇಕು, ನಾವು ಕೂಡ ಒಟ್ಟಾಗಿ ಹೋಗಬೇಕು. ಯಾವುದೇ ಕೂಡ
ಒಂದು ಮೈಸೂರು ಭಾಗದಲ್ಲಾಗಲಿ ನಾಯಕತ್ವವನ್ನು ದೇವೇಗೌಡರೇ ಅಂತಿಮ ಒಕ್ಕಲಿಗ ನಾಯಕರು ಅನ್ನುವಂಥದ್ದನ್ನು ಕೂಡ ಮಾಜಿ ಶಾಸಕರು ಬೇಲೂರು ಲಿಂಗೇಶ್ ಅವರು ಹೇಳಿರುವಂಥದ್ದು. ಜೊತೆಗೆ JDS ಏನು ಜಿಲ್ಲಾಧ್ಯಕ್ಷರು ಕೂಡ ಲಿಂಗೇಶ್ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ರಾಜ್ಯ ಮಟ್ಟದಲ್ಲಿ ಬಿಜೆಪಿ ಹಾಗೂ JDS ಎಷ್ಟೇ ಹೊಂದಾಣಿಕೆಯಿಂದ ಇದ್ದೇವೆ ಅಂತ ತೋರಿಸ್ಕೊಂಡ್ರು ಕೂಡ ಹಾಸನ ವಿಚಾರ ಬಂದ ಕೂಡಲೇ ಹಾಸನ ಮಾಜಿ ಶಾಸಕ ಪ್ರೀತಮ್ ಗೌಡ ಹಾಗೆ ಈಗ BJP ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೂಡ ಅವರಾಗಿದ್ದಾರೆ. ಅವರ ಮತ್ತೆ JDS ನಾಯಕ ಕುಮಾರಸ್ವಾಮಿ ಅವ್ರ ನಡುವೆ ಜಿದ್ದಾಜಿದ್ದಿ ಇರುವಂಥದ್ದು ಬಹಿರಂಗವಾಗೇ ಇದೆ. ಈಗ ಹಾಸನದ JDS ಜಿಲ್ಲಾಧ್ಯಕ್ಷರಾದ ಲಿಂಗೇಶ್ ಅವರು ನಮ್ಮ ಜೊತೆ ಇದ್ದಾರೆ, ಬೇಲೂರಿನ ಮಾಜಿ ಶಾಸಕರು. ಅವ್ರನ್ನ ಮಾತಾಡ್ಸೋಣ. ಸರ್ ಹೇಳಿ, ಈಗ ಎಲ್ಲ ಬೆಳವಣಿಗೆ ನೋಡ್ತಾ ಇದ್ದೀರಾ, ಜಿದ್ದಾಜಿದ್ದಿ ಆಗಿರುವಂಥದ್ದು, ಇಲ್ಲಿಂದ ಪ್ರೀತಮ್ ಗೌಡರು ಬೆಂಬಲಿಗರು ಅಲ್ಲಿ ಹೋಗಿರುವಂಥದ್ದು, ಮಂಡ್ಯದಲ್ಲಿ ಈ ಬೆಳವಣಿಗೆ ಮುಂದೆ ಇದು ಯಾವ ರೀತಿ ಹೊಂದಾಣಿಕೆ ಹಾಸನದಲ್ಲಿ ಆಗಕ್ಕೆ? ನೋಡಿ, ಹಿಂದೆ ಅವರು ಕೇವಲ ಶಾಸಕರಿದ್ದರು, ಮಾಜಿ ಶಾಸಕರಾದರು. ಈಗ ಅವ್ರದ್ದೇ ಆದ ಜವಾಬ್ದಾರಿ ಇದೆ, ಒಬ್ಬ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾಯಿದ್ದಾರೆ. ಅವರು ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಅವರ ಬೆಂಬಲಿಗರು ಸಹ ಹೋಗ್ತಕ್ಕಂಥ ಸಹಜ. ಒಬ್ಬ ನಾಯಕ ಇದ್ದಂಥ ಸಂದರ್ಭದಲ್ಲಿ ಅವ್ರ ಪರವಾಗಿ ಕೂಗಿದ್ದಾರೆ. ಯಾರ ಪರವಾಗಿ ಕೂಗಬಾರ್ದು ಅಂತ ಆದೇಶ ಇರೋದ್ರಿಂದವ ಅದನ್ನು ಅವರು ಗಮನಕ್ಕೆ ತರಲಾಗಿದೆ. ಆಗಿಂದ ಅದು ಯಾವುದೋ ಘರ್ಷಣೆ ಆಗಲಿ ಮತ್ತೊಂದಾಗಲಿಲ್ಲ. ಫ್ಲೆಕ್ಸ್ ಯಾರೋ ಒಬ್ಬರು ಇರ್ತಾರೆ ಆಗದಂಥವ್ರು, ಅಥವಾ ನಮ್ಮರಿರ್ಬೋದು, ಅವರಿರ್ಬೋದು, ಅಥವಾ ಮಧ್ಯದವರೊಬ್ಬರು ನಮ್ಮ ಮಧ್ಯೆ ಜಗಳ ತಂದಿಡೋಕ್ಕಿರ್ಬೋದು. ನಿಮಗೆ ಗೊತ್ತಿದೆಯಲ್ಲಿ ಪ್ರೀತಮ್ ಗೌಡರಿಂದ ವೈಯಕ್ತಿಕವಾಗಿ ನಮ್ಮ ಪಕ್ಷದ ಮೇಲೆ, ಪಕ್ಷದ ನಾಯಕರ ಮೇಲೆ, ವಿಶೇಷವಾಗಿ ದೇವೇಗೌಡರ ಕುಟುಂಬದ ಮೇಲೆ ಅರೆಸ್ಟ್ ಮಾಡ್ತಕ್ಕಂಥ ಕೆಲಸ ಆಗಿರೋದು ಎಲ್ಲರೂ ಒಪ್ಕೊಳ್ತಕ್ಕಂಥದ್ದೇ. ಅವರೇ ಮಾಡಿದ್ದಾರೆ ಅಂತ ಖಂಡಿತ ಅಲ್ಲ. ಅವ್ರ ಕಡೆಯಿಂದಲೂ ಸಹ ಹಂಚಿಕೆ ಮತ್ತೊಂದು ಆಗಿದೆ ಅನ್ನೋದನ್ನ ಹಂಚಿಕೆ, ಇದು ಪೆನ್ಡ್ರೈವ್ ಪ್ರಕರಣ ಅವರೇ ಹಂಚಿಕೆ ಮಾಡಿರ್ತಕ್ಕಂಥದ್ದು. ಆಂಟಿ ಆಗಿ MP ಎಲೆಕ್ಷನ್ನಲ್ಲಿ ನಾವು ಮಾಡಿರೋದು ಎಲ್ಲರೂ ಜನ ಸಾಮಾನ್ಯರು ಮಾತಾಡ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರವೇ. ಅದು ಮುಗಿದೋದಂಥದ್ದು. ಇನ್ನು ಮುಂದಾದರೂ ಸಹ ಪಕ್ಷದ ನಿಷ್ಠೆಯಾಗಿ ಪಕ್ಷ ಏನು ಆದೇಶ ಪಾಲಿಸಿದೆ ಅದು ಮಾಡ್ತಾರೆ. ಪ್ರಧಾನ ಕಾರ್ಯದರ್ಶಿ ಅವರು ಪಾಲಿಸ್ತಾರೆ ಅಂತ ನಮ್ಮ ಭಾವನೆ. ಒಬ್ಬ ಲೀಡ್ರ್ ಇದ್ದಾಗ ಮುಂದಿನ ಫ್ಯೂಚರ್ ಇಟ್ಕೊಂಡು ಸ್ಟ್ರಗಲ್ ಫಾರ್ ಸರ್ವೈವಲ್ ಅನ್ನೋ ಒಂದು ಉಳಿಯುವಿಕೆ ಹೋರಾಟ ಅದನ್ನೇನು ಥಿಂಕ್ ಮಾಡಿರ್ಬೋದೇನೋ ಗೊತ್ತಿಲ್ಲ. ಅವರು ಆ ರೀತಿ ಮಾಡ್ತಾರೆ. ಯಾರು ಹಣೆಯಲ್ಲಿ ಇದ್ದದನ್ನು ಯಾರೂ ಸಹ ಅಳಿಸೋಕ್ಕಾಗಲ್ಲ. ಪ್ರೀತಮ್ ಗೌಡರು ಶಾಸಕರಾಗಬೇಕು BJPಯಿಂದಲೇ ಅನ್ನೋದಿದ್ರೆ ಖಂಡಿತ ಆಗ್ತಾರೆ. ಅದ್ಯಾಕೆ ಅವ್ರು ಈಗಲೇ ನಿರಾಶೆಯಾಗಬೇಕು? ನಿರಾಶೆ ಏನಾರು ಸಿಗುತ್ತಾ ಅಂತ ಆ ನಿರಾಶೆಯಿಂದ ಏನಾರು ಅದಕ್ಕೆ ಆ ಥರ ಮಾಡ್ತಿದ್ದಾರೆ. ಇಲ್ಲಿ BJPಯಿಂದ ಸೋತಿದ್ದಾರೆ, ದಳದ ಕ್ಯಾಂಡಿಡೇಟ್ ಇದ್ದಾರೆ. ನೆಕ್ಸ್ಟ್ ಮೈತ್ರಿ ಆದರೆ ಅಲ್ಲಿ ಎಲ್ಲೆಲ್ಲಿ ಯಾರ್ಯಾರಿದ್ದಾರೆ ಅವರಿಗೆ ಕೊಡಬೇಕು ಅನ್ನೋ ಸಂದರ್ಭದಲ್ಲಿ ನಂದೇನು ಅನ್ನೋದು ಅವ್ರು ಇರ್ಬೋದು. ಅದಕ್ಕೆ ಈಗಲೇ ಅದು ಮಾಡ್ಕೊಳ್ತಾರೆ. ಮುಂದೆ ಆ ದಿನ ಬಂದು ಆ ದಿನ ಯೋಚನೆ ಮಾಡೋಣ. ನಾವು ಪ್ರೀತಮ್ ಗೌಡ್ರ ಬಗ್ಗೆ ವಿಶ್ವಾಸ ಇದೆ. ಅವ್ರಿಗೆ ಕೇವಲ ರಾಜಕಾರಣಕ್ಕೋಸ್ಕರ ಮಾಡೋದಲ್ಲ, BJP ಸಿದ್ಧಾಂತ, ರಾಷ್ಟ್ರ ಪ್ರೇಮ ಎಲ್ಲದೂ ಇಟ್ಟುಕೊಂಡು ಅದೊಂದು ಇವತ್ತು ಮೋದಿಯವರ ಅವಶ್ಯಕತೆ ಇದೆ. ಮೋದಿಯವರ ಕೈ ಬಲಪಡಿಸ್ಬೇಕು ಅಂತ ತಿಳ್ಕೊಂಡ್ರಲ್ಲ ಅವರು ಒಬ್ಬರು ಅಂತ ನಾನು ಭಾವಿಸ್ತೇನೆ. ನಾವು ಸಹ ವೈಯಕ್ತಿಕವಾಗಿ ನಮ್ಮ ವ್ಯತ್ಯಾಸ ಏನಿದ್ರು ಸಹ ಇವತ್ತಿನ ದಿನಮಾನಗಳಲ್ಲಿ ದೇವೇಗೌಡರು ಮತ್ತು ಮೋದಿಯವರು ಎರಡು ಜನರು ಅವಶ್ಯಕತೆ ಇದೆ ದೇಶಕ್ಕೆ. ಒಂದು ಕಡೆ ಹೋದಂಥ ಅದು ಎಫೆಕ್ಟ್ ಎಲ್ಲಿ ಆಗುತ್ತೆ? ಪಾರ್ಟಿ ಮೇಲೆ ಆಗುತ್ತೆ. ಎಫೆಕ್ಟ್ ಎಲ್ಲಾಗುತ್ತೆ? ಮೈತ್ರಿ ಮೇಲಾಗುತ್ತೆ. ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಣ್ಣರ ಏನು ಮೂಡಾದಲ್ಲಿ ಅವರು ಮಾಡಿರ್ತಕ್ಕಂಥ ಅವ್ಯವಹಾರ, ಮೀಸಲಿಟ್ಟಂಥ ವಾಲ್ಮೀಕಿ ಒಂದು ಇದರಲ್ಲಿರ್ಬೋದು, ಯಾರು ಅವ್ರು ರಾಜೀನಾಮೆ ಕೊಡಬೇಕು ಅಂತ ಉದ್ದೇಶ ಇಟ್ಕೊಂಡು ಒತ್ತಾಯ ಮಾಡೋಕ್ಕೆ ನಾವು ಸೇರಿದ್ದೇವಿನ ಯಾರೋ ವ್ಯಕ್ತಿಯ ಮೇಲಾಟ ಮತ್ತು ಇದಲ್ಲ. ಅದನ್ನು ಬಿಡಬೇಕು. ನಮ್ಮದೇನು ಅಂತಿಮ ಗುರಿ ಇರ್ತಕ್ಕಂಥದ್ದು ಸಿದ್ದರಾಮಣ್ಣ ರಾಜೀನಾಮೆ ಕೊಡಬೇಕು. ಅದು ಅದ್ರ ಬಗ್ಗೆ ನಾವು ಅಂತಿಮವಾಗಿ ಈ ಒಂದು ನೋಡಿ ಸೂಕ್ಷ್ಮವಾಗಿ ಗಮನಿಸಿದರೆ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರ ನಾಯಕನಾಗಿ ನಾನು ಹೊರಹೊಮ್ಮಬೇಕು ಅನ್ನುವಂಥದ್ದು ಪ್ರೀತಮ್ ಗೌಡರಿಗೆ ಇರುವಂಥದ್ದು ಅನ್ನುವಂಥ ಒಂದು ಮಾತುಕತೆ. ಅವರು ಈಗ ನೋಡ್ಬೋದು ಆ ಸ್ಲೋಗನ್ ಏನಂತ ಕೂಗಿದ್ರು, ಯಾವ ವಿಚಾರಕ್ಕೆ ಗಲಾಟೆ ಆಯಿತು, ಗೌಡ ದೇವೇಗೌಡ ಇದಾಯಿತು. ಇದು ಎಲ್ಲೋ ಒಂದು ಒಳಗೆ ಇವರು ಡಾಮಿನೇಟ್ ಮಾಡ್ತಿದ್ದಾರೆ. ಏನು ಇದು ನಿಮ್ಗೆ ಈಗ ಅನಿಸುತ್ತಾ? ನೋಡಿ, ಸದ್ಯದ ಪರಿಸ್ಥಿತಿಯಲ್ಲಿ ಯಾರೇನೇ ಮಾಡ್ಬೋದು. ನಿಮಗೆ ಗೊತ್ತಿದೆ, ಲಿಂಗಾಯತರಲ್ಲಿ ಎಲ್ಲ ಪಾರ್ಟಿ ಲೀಡರ್ ಇದ್ದಾರಲ್ಲ. ಯಡಿಯೂರಪ್ಪರನ್ನ ಬಿಟ್ಟು ಯಾರು ಲಿಂಗಾಯತರು ಸಾಮೂಹಿಕವಾಗಿ ಲಿಂಗಾಯತರು ಲೀಡ್ರ್ ಯಾರು ರಾಜಕಾರಣದಲ್ಲಿ ಅಂತಂದರೆ ಇವತ್ತು ಮಾನ್ಯ ಯಡಿಯೂರಪ್ಪನವರೇ. ಕುರುಬ ಸಮಾಜದಲ್ಲಿ ಯಾರು ಲೀಡ್ರ್ ಇದ್ದಾರೆ ಅಂತಂದರೆ ಈಶ್ವರಪ್ಪರು ಇಲ್ವೇನು, ನಮ್ಮಲ್ಲಿ ಈಗಾಗಲೇ ಸುರೇಶ್ ಬಾಬು ಇಲ್ವೇನು. ಯಾರೇ ಏನೇ ಇದ್ದರೂ ಸಹ ಕುರುಬರು ಅಂತ ವಿಚಾರ ಬಂದಾಗ ಎಲ್ಲ ಜನ ಒಪ್ಕೊಳ್ತಕ್ಕಂಥದ್ದು ಸಿದ್ದರಾಮಣ್ಣ. ಅದೇ ಥರ ಒಕ್ಕಲಿಗರು, ನನಗೂ ಆಸೆ ಇದೆ, ನಾನು ಒಬ್ಬ ಲಿಂಗಾಯತ ಲೀಡ್ರ್ ಆಗಬೇಕು, ನಾನು ಇನ್ನೊಂದು ಆಗಬೇಕು ಅಂತ ಎಲ್ಲರೂ ವೈಯಕ್ತಿಕ ಆಸೆ, ಯಾರು ಸನ್ಯಾಸಿಗಳಲ್ಲ.
ಹಂಗಾದ ತಕ್ಷಣ ನಮ್ಮ ಲಿಮಿಟನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಒಕ್ಕಲಿಗರು ಅಂತ ಬಂದಾಗ ಕುಮಾರಣ್ಣ ಇರ್ಬೋದು, ಡಿ ಕೆ ಶಿವಕುಮಾರ್ ಇರ್ಬೋದು, ಪ್ರೀತಮ್ ಗೌಡ್ರು ಯಾರೇ ಇರ್ಬೋದು, ಇವತ್ತಿನ ಸದ್ಯದ ಪರಿಸ್ಥಿತಿಯಲ್ಲಿ ದೇವೇಗೌಡರೆ ಒಕ್ಕಲಿಗರ ಅಗ್ರಮಾನ್ಯ ನಾಯಕರು ಅನ್ನೋದು ಅದಕ್ಕೆ ಎರಡು ಮಾತಿಲ್ಲ. ಜನ ಒಪ್ಪಿದ್ದಾರೆ, ಜನ ಅಕ್ಸೆಪ್ಟ್ ಮಾಡಿದ್ದಾರೆ. ಸುಮ್ಮನೆ ಯಾಕೆ ಅದು ಕಿತ್ತಾಡಬೇಕು? ಅದಾಗಬಾರ್ದು. ಒಳ್ಳೆಯದಾರ ಅದು. ನೋಡ್ಬೋದು, ಒಟ್ಟಾರೆಯಾಗಿ ಹಾಸನದ ರಾಜಕೀಯ ಬೆಳವಣಿಗೆಯಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ JDS ಮತ್ತು BJP ಮೈತ್ರಿ ನಡುವೆ ಏನೇ ವೈರುಧ್ಯಗಳಿದ್ರೂ ಕೂಡ ಅದನ್ನು ಈಗಲಿಂದಲೇ ಪ್ರೀತಮ್ ಗೌಡರು ಕೂಡ ಸರಿ ಮಾಡ್ಕೊಳ್ಬೇಕು. ಅವರು ಕೂಡ ಒಟ್ಟಾಗಿ ಹೋಗಬೇಕು, ನಾವು ಕೂಡ ಒಟ್ಟಾಗಿ ಹೋಗಬೇಕು. ಈ ಯಾವುದೇ ಕೂಡ ಒಂದು ಮೈಸೂರು ಭಾಗದಲ್ಲಾಗಲಿ ನಾಯಕತ್ವವನ್ನು ದೇವೇಗೌಡರೇ ಅಂತಿಮ ಒಕ್ಕಲಿಗ ನಾಯಕರು ಅನ್ನುವಂಥದ್ದನ್ನು ಕೂಡ ಮಾಜಿ ಶಾಸಕರು ಬೇಲೂರು ಲಿಂಗೇಶ್ ಅವರು ಹೇಳಿರುವಂಥದ್ದು. ಜೊತೆಗೆ JDS ಏನು ಜಿಲ್ಲಾಧ್ಯಕ್ಷರು ಕೂಡ ಲಿಂಗೇಶ್ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಕುಶ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ.